ಶುಭ ಮುಂಜಾನೆ. ಹೊಸ ವರ್ಷದ ಈ ಒಂದು ಹೊಸ ದಿನದಲ್ಲಿ ದೇವರ ವಾಕ್ಯವನ್ನು ನೋಡುವಂತವರಾಗಿರೋಣ. ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಹೌದು ಪ್ರಿಯರೇ, ದೇವರು ಹೇಳುತ್ತಿರುವಂತಹ ಒಂದು ವಾಕ್ಯ ಇದಾಗಿದೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ಆತನ ನೀತಿಗಾಗಿ ನೀವು ತವಕ ಪಡುವವರಾಗಿರಬೇಕು. ಆಗ ಇವೆಲ್ಲವುಗಳ ಕೂಡ ಅವೆಲ್ಲವೂ ಎಂಬುದಾಗಿ ದೇವರು ಹೇಳುತ್ತಾರೆ. ಅಂದ್ರೆ ನೀವು ಯಾವ ಕಾರ್ಯಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರೋ, ಏನೆಲ್ಲ ನಿಮಗೆ ಬೇಕಾಗಿದೆಯೋ ಅವೆಲ್ಲವನ್ನು ಕೂಡ ದೇವರು ನಿಮಗೆ ಒದಗಿಸಿ ಕೊಡುವಾತನಾಗಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ನಾವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಹೊರತುಪಡಬೇಕು ಮತ್ತು ಅದನ್ನು ನಾವು ಕಂಡುಕೊಳ್ಳಬೇಕು. ದೇವರನ್ನ ಕಂಡುಕೊಳ್ಳುವಾಗ, ದೇವರ ಬಗ್ಗೆ ತಿಳಿದುಕೊಳ್ಳುವಾಗ, ದೇವರ ಕುರಿತಾಗಿ ನಾವು ಹೆಚ್ಚಿನದಾಗಿ ಪ್ರೀತಿ ಇರುವಾಗ ಖಂಡಿತವಾಗಿಯೂ ದೇವರು ಏನೆಲ್ಲಾ ಕಾರ್ಯಗಳ ಕುರಿತಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರೋ ಆ ಎಲ್ಲಾ ಕಾರ್ಯಗಳ ಕುರಿತಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿದ್ದಾರೆ. ನಿಮ್ಮ ಜೀವಿತಕ್ಕೆ ಯಾವುದು ಒಳ್ಳೆಯದು ಅದನ್ನೇ ದೇವರು ಕೊಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಕರ್ತನೇ, ಈ ದಿನದಲ್ಲಿ ಯೇಸಪ್ಪ ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ, ಮೊದಲು ಕರ್ತನೆ ನಿನ್ನ ರಾಜ್ಯಕ್ಕಾಗಿಯೂ ನಿನ್ನ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ ನೀವು ಹೇಳಿರುವಂತಹ ವಾಕ್ಯದ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಅಪ್ಪ ನಿನ್ನ ರಾಜ್ಯಕ್ಕಾಗಿಯೂ ಸ್ವಾಮಿ ನಿನ್ನ ನೀತಿಗಾಗಿಯೂ ತವಕ ಪಡುವಂತಹ ಮಕ್ಕಳಾಗಿ ನಮ್ಮನ್ನ ಮಾರ್ಪಡಿಸಿ ನಮಗೆ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನ ಅನುಗ್ರಹಿಸಿ ಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ.